ಹಲೋ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೋದು, UGCET 2024 12ನೇ ತರಗತಿಯನ್ನು CBSE, ICSE ಮತ್ತು IGCSE ಮುಂತಾದ ಸಂಸ್ಥೆಗಳಿಂದ ತೇರ್ಗಡೆ ಹೊಂದಿರುವಂಥ ವಿದ್ಯಾರ್ಥಿಗಳು ಅಂಕಗಳನ್ನು ದಾಖಲಿಸಲಿಕ್ಕೆ ಏನು ಮಾಡಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ. ಅಂಥೇಳಿದ್ರೆ ನೀವು CBSE ಏನಾಗಿದ್ದರೆ ಅಥವಾ ICSE ಆಗಿದ್ದರೆ, CISE ಆಗಿದ್ದರೆ ನೀವು 12th ಮಾರ್ಕ್ಸನ್ನು ಏನು ಅಂತ ಹೇಳಿದ್ರೆ ಇದರಲ್ಲಿ ಎಂಟ್ರಿ ಮಾಡಲಿಕ್ಕೆ, ಯಾಕಂತೇಳಿದ್ರೆ ರಿಸಲ್ಟು ಈಗ ತಾನೇ ಅನೌನ್ಸ್ ಆಗಿದೆ. ಹೀಗಾಗಿಬಿಟ್ಟು ನೀವಿನ್ನೂ ಮಾರ್ಕ್ಸನ್ನು ಎಂಟ್ರಿ ಮಾಡಿರೋದಲ್ಲ, ಅಂಥ ವಿದ್ಯಾರ್ಥಿಗಳು ಯಾರ್ಯಾರು ಇನ್ನೂ ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ ಅಂದರೆ KCET ಅಪ್ಲಿಕೇಶನಲ್ಲಿ ಅಂತ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಅಲ್ಲಿ ಹೋಗಿಬಿಟ್ಟು ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಲಿಂಕ್ ನೋಡ್ಬೋದು, ಇಲ್ಲಿದೆ ನೋಡಿ. ಒಂದು ನಿಮಿಷ ನಾನು ನೋಟಿಫಿಕೇಷನನ್ನು ಓದಿ ಹೇಳ್ತೀನಿ. ನೋಡ್ಬೋದು, ವಿಷಯ ಅಂತ ಇದೆ. ಪ್ಲಸ್ ನೋಡಿ, UGCET 2024 ಎಂಟ್ರಿ ಆಫ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಪಾಸ್ಡ್ ಫ್ರಮ್ CBSE, ICSE, IGCSE ಎಕ್ಸೆಟ್ರಾ ಅಂತಿದೆ. ಆನ್ಲೈನ್ ಪೋರ್ಟಲ್ ಲಿಂಕ್ ವಿಲ್ ಬಿ ಎನೇಬಲ್ಡ್ ಫ್ರಮ್ 14/4/2024 ಟು ಎಂಟರ್ ದಿ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಟು ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಫ್ರಮ್ CBSE, CISE 10+2 IGCSE boards ಎಕ್ಸೆಟ್ರಾ ಇನ್ಕ್ಲೂಡಿಂಗ್ J&K, Jammu and Kashmir. Repeater students of Karnataka 2nd PU, CBSE, CISE 10+2 IGCSE class Y claimed students should also enter their marks details through online. Marks details should be entered before 25/2024 and compulsorily upload the marks statement in PDF format. ಅಂತ ಹೇಳಿದ್ರೆ PDF ಫಾರ್ಮೆಟಲ್ಲಿ ಮಾರ್ಕ್ಸ್ ಸ್ಟೇಟ್ಮೆಂಟ್ ಎಂಟ್ರಿ ಮಾಡಬೇಕು. ಅದು 20/5/2024 ಲಾಸ್ಟ್ ಡೇಟ್ ಇದೆ. ಅದರೊಳಗಡೆ ಏನು ಅಂತ ಹೇಳಿದ್ರೆ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಮಾರ್ಕ್ಸ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ಕರ್ನಾಟಕ 2nd PUC ಆ್ಯನ್ಯುವಲ್ ಎಕ್ಸಾಮ್ 2024 ವಿಲ್ ಬಿ ಆಬ್ಟೈನ್ ಡೈರೆಕ್ಟ್ಲಿ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್. ಅಂದರೆ ಕರ್ನಾಟಕ 2nd PU ಏನು ಪಾಸ್ ಆಗಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ PU ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ತೊಗೋತೀವಿ ಅಂತ ಹೇಳಿದ್ದಾರೆ. ಈ CBSE ಮಾತ್ರ ಎಂಟರ್ ಮಾಡಬೇಕು. ಫಾರ್ ಅಡ್ಮಿಷನ್ ಟು ಆರ್ಕಿಟೆಕ್ಚರ್ ಕೋರ್ಸ್ ಕ್ಯಾಂಡಿಡೇಟ್ ಹ್ಯಾವ್ ಟು ಎಂಟರ್ ದೇರ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ ದಿ NATA 2024 ಆ್ಯಸ್ ಪರ್ ಎಲಿಜಿಬಿಲಿಟಿ. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ KU ವೆಬ್ಸೈಟ್ ಅಂತಿದೆ. ಅಂದರೆ ಯಾರು ಆರ್ಕಿಟೆಕ್ಚರ್ ಮಾಡ್ತಿದ್ರೆ ಅಂಥವ್ರು ಕೂಡ ಏನು ಅಂತ ಹೇಳಿದ್ರೆ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು. ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಈ ಲಿಂಕ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ಲಾಗಿನ್ ಆಗಿಬಿಟ್ಟು ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.